ಫ್ರಿಡ್ಜ್ ಇಲ್ಲದೆ ಉಪ್ಪಿನಕಾಯಿಯನ್ನು ಹೆಚ್ಚು ಕಾಲ ಉಳಿಸಲು 5 ದೇಸಿ ರಹಸ್ಯಗಳು. ಹಳೆಯ ಟೆಕ್ನಿಕ್. ಉಪ್ಪಿನಕಾಯಿ ಭಾರತೀಯ ಅಡುಗೆಮನೆಯ ಆಸ್ತಿ. ಅವುಗಳನ್ನು ಸಂರಕ್ಷಿಸಲು ಫ್ರಿಡ್ಜ್ ಇರದ ಕಾಲದಲ್ಲಿ ನಮ್ಮ ಅಜ್ಜಿಯರು ಕೆಲವು ಅದ್ಭುತ ವೈಜ್ಞಾನಿಕ ವಿಧಾನಗಳನ್ನು ಬಳಸುತ್ತಿದ್ದರು. ಸೂರ್ಯನ ಬೆಳಕಿನ ಮ್ಯಾಜಿಕ್. ಉಪ್ಪಿನಕಾಯಿ ತುಂಬಿದ ಭರಣಿ ಅಥವಾ ಗಾಜಿನ ಜಾಡಿಯನ್ನು ನಿಯಮಿತವಾಗಿ ಸೂರ್ಯನ ಬಿಸಿಲಿನಲ್ಲಿ ಇಡುವುದು. ಎಣ್ಣೆಯ ರಕ್ಷಣಾತ್ಮಕ ಪದರ. ಉಪ್ಪಿನಕಾಯಿಯು ಸಂಪೂರ್ಣವಾಗಿ ಶುದ್ಧ ಸಾಸಿವೆ ಅಥವಾ ಎಳ್ಳಿನ ಎಣ್ಣೆಯಲ್ಲಿ ಮುಳುಗಿರುವಂತೆ ನೋಡಿಕೊಳ್ಳುವುದು. ಉಪ್ಪಿನ ಶಕ್ತಿ. ಉಪ್ಪಿನಕಾಯಿಯಲ್ಲಿ ಸರಿಯಾದ ಪ್ರಮಾಣದ ಕಲ್ಲುಪ್ಪು ಅಥವಾ ಸಮುದ್ರ ಉಪ್ಪನ್ನು ಬಳಸುವುದು. ಆಮ್ಲೀಯತೆ ಹೆಚ್ಚಿಸಿ. ಉಪ್ಪಿನಕಾಯಿ ತಯಾರಿಸುವಾಗ ವಿನೆಗರ್ ಅಥವಾ ನಿಂಬೆ ರಸದಂತಹ ಆಮ್ಲೀಯ ಅಂಶಗಳನ್ನು ಧಾರಾಳವಾಗಿ ಬಳಸುವುದು. ಶುಷ್ಕ ಮತ್ತು ಸ್ವಚ್ಛ. ಉಪ್ಪಿನಕಾಯಿ ಮುಟ್ಟಲು ಬಳಸುವ ಪ್ರತಿಯೊಂದು ಪಾತ್ರೆ, ಚಮಚ ಮತ್ತು ಕೈಗಳು ಸಂಪೂರ್ಣವಾಗಿ ಒಣಗಿರಬೇಕು. ಭರಣಿಯ ಮಹತ್ವ. ಉಪ್ಪಿನಕಾಯಿಯನ್ನು ಸೆರಾಮಿಕ್ ಅಥವಾ ದಪ್ಪ ಗಾಜಿನ ಜಾಡಿಗಳಲ್ಲಿ ಮಾತ್ರ ಇಡಿ. ಸ್ಟೆರಿಲೈಸೇಷನ್. ಉಪ್ಪಿನಕಾಯಿ ಹಾಕುವ ಮೊದಲು ಜಾಡಿಗಳನ್ನು ಕುದಿಯುವ ನೀರು ಅಥವಾ ಸೂರ್ಯನ ಬಿಸಿಲಿನಲ್ಲಿ ಇಟ್ಟು ಸ್ಟೆರಿಲೈಸ್ ಮಾಡುವುದು. ಫ್ರಿಡ್ಜ್ ಏಕೆ ಬೇಡ? ಸಾಂಪ್ರದಾಯಿಕ ಉಪ್ಪಿನಕಾಯಿಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅವುಗಳ ಪೂರ್ಣ ರುಚಿ ಮತ್ತು ವಿನ್ಯಾಸ ಹಾಳಾಗಬಹುದು.